ಕಾರ್ಯಕ್ರಮವನ್ನು ಪ್ರಾರಂಭಿಸಕ್ಕೆ ಮೊದಲಿಗೆ ಸದ್ಗುರುಗಳಾದಂತಹ ಪಿತಾಮಹ ಪತ್ರಿಜಿಯವರಿಗೆ ಹಾಗೆ ನನಗೆ ಜ್ಞಾನವನ್ನು ನೀಡಿದಂತಹ ತಟವರ್ತಿ ರಾಘಾರಾವ್ ಮತ್ತು ರಾಜಲಕ್ಷ್ಮಿ ಅಮ್ಮನವರ ಪಾದ ಪದ್ಮಗಳಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ ಈ ಝೂಮ್ ನಲ್ಲಿ ಅಥವಾ ಯೂಟ್ಯೂಬ್ ನಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ನನ್ನ ಶರಣ ಬಂಧುಗಳಿಗೂ ಶರಣಾರ್ಥಿಗಳು. ಇಲ್ಲಿ ಧ್ಯಾನ ಅನುಭವ ಹಂಚಿಕೆ ಅಂತ ಹೇಳಿದ್ದಾರೆ. ಆಲ್ರೆಡಿ ನಾನು ಧ್ಯಾನ ಕ್ಲಾಸ್ಗಳಾಗ ಅನುಭವ ಹಂಚ್ಕೊಂಡಿದ್ದೀನಿ. ಮತ್ತೆ ಮೇಡಮ್ ಇನ್ನೂ ಒಂದ್ಸತಿ ಹಂಚ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಂಚ್ಕೊಂತೀನಿ. ಮತ್ತೆ ಅಗೈನ್ ಸ್ಟಾರ್ಟ್ ಮಾಡ್ತೀನಿ. ಯಾವ ರೀತಿ ಧ್ಯಾನಕ್ಕೆ ಬಂದೆ ಅನ್ನೋದನ್ನ ಅಗೈನ್ ಹೇಳ್ತೀನಿ. ಮತ್ತೆ ನಾನು 2012 ಧ್ಯಾನಕ್ಕೆ ಬಂದಿದ್ದು. ಆಕ್ಚುಲಿ ನಾನು 2012 ಧ್ಯಾನ ಬಂದಾಗ ನಾನು ಪಿರಮಿಡ್ ಸೊಸೈಟಿಯಿಂದ ಏನ್ ಧ್ಯಾನ ಕಲ್ತ್ಕೊಂಡಿಲ್ಲ. ಪಿರಮಿಡ್ ಸೊಸೈಟಿಯಿಂದ ಏನ್ ಧ್ಯಾನ ಕಲ್ತ್ಕೊಳ್ಳಿಲ್ಲ. ನಮ್ಮ ಸ್ನೇಹಿತರು ಯಾರೋ ರಂಗನಾಥ್ ಅಂತ ಸ್ನೇಹಿತರು ಸಕ್ಕರೆ ಕಾಯಿಲೆ ಇತ್ತು, ಧ್ಯಾನ ಮಾಡಿ ಸಕ್ಕರೆ ಕಾಯಿಲೆ ಹೋಗುತ್ತೆ ಅಂತ ಧ್ಯಾನ ಮಾಡಿ ಅಂತ. ನೋಡಿ, ಧ್ಯಾನಕ್ಕೂ ಕೂಡ ಅಷ್ಟೇನೆ, ಇದು ಅನುಭವನೇ. ಯಾವಾಗ ಬರ್ಬೇಕು ಅಂತ ಇರ್ತೀವೋ ಅವಾಗ್ಲೇ ಬರ್ತೀವಿ ಧ್ಯಾನಕ್ಕೆ. ಇದಕ್ಕಿಂತ ಮುಂಚೆ ನನಗೆ 2012 ಮುಂಚೆ ನಮ್ಮ ಹುಡುಗ ಸ್ನೇಹಿತ ಹೇಳಿದ್ದ, ಗೌರಿಬಿದ್ನ ಕರ್ಕೊಂಡು ಹೋಗಿದ್ದ ಧ್ಯಾನ ಮಾಡು. ಕುತ್ಕೊಂಡೆ ಒಂದ್ 10 ನಿಮಿಷ ಕುತ್ಕೊಂಡು ಮಾಡಿದೆ, ಧ್ಯಾನ ಮಾಡಿದೆ. ಆಮೇಲೆ ಅಯ್ಯೋ ಶುಗರ್ ಹೋಗ್ಲೇ ಇಲ್ಲ, 10 ನಿಮಿಷ ಧ್ಯಾನ ಮಾಡಿದೆ ಅಂತ ಬಿಟ್ಬಿಟ್ಟೆ. 10 ನಿಮಿಷ ಮಾಡಿದೆ ಅಷ್ಟೇ, ಧ್ಯಾನ ಬಿಟ್ಬಿಟ್ಟೆ. ಅದು ಹತ್ತಿರ ಮತ್ತೆ 2012 ನಮ್ಮ ಶುಭರಾಜ್ ಅಂತ ಒಬ್ರು ಅಷ್ಟಾಲಜಿ ಧ್ಯಾನ ಮಾಡಿ ಸಕ್ಕರೆ ಕಾಯಿಲೆ ಹೋಗುತ್ತೆ. ಅವಾಗ ಬಂದೆ 2012 ಕುತ್ಕೊಂಡೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು 7 days 145 minutes ಮಾಡಿದೆ ಧ್ಯಾನ. ಹಿಂಗೆ ಸ್ಥಿರವಾಗಿ. ನನ್ಗೆ ಗೊತ್ತಿಲ್ಲ ಇದೆಲ್ಲ, ಪುರಾಣ ಎಲ್ಲ ಗೊತ್ತಿಲ್ಲ. ಏನು ಗೋಡೆ ಹೊರ್ಕೋಬಹುದು, ತಲೆ ಬಗ್ಸ್ಬೋದು, ತಲೆ ವಾಡ್ಬೋದು, ಅದೇನು ಗೊತ್ತಿಲ್ಲ ನನ್ಗೆ. ಆರಾಮಾಗಿ ಕುತ್ಕೊಂಡೆ. ಮುಕ್ಕಾಲು ಗಂಟೆ ಮಾಡಿದೆ ಒಂದ್ ವಾರ. ಆಮೇಲೆ ಏನೋ ಇದೆ ಅಂತೇಳಿ 4 hours ಕಂಟಿನ್ಯೂಸ್ 4 hours ಕಾಲ್ ತೆಗಿದಂಗೆ 4 hours ಕುತ್ಕೊಬಿಟ್ಟೆ. ನನ್ನ ಉದ್ದೇಶ ಎಲ್ಲ ಏನಿತ್ತು ಅಲ್ಲಿ ಅಂದ್ರೆ, ನನ್ಗೆ ಅಧ್ಯಾತ್ಮ ಏನು ಗೊತ್ತಿರ್ಲ. ಅವಾಗ ನನ್ಗೆ ಆರೋಗ್ಯ ಸರಿ ಹೋಗ್ಬೇಕು, ಐ ಹ್ಯಾವ್ ಟು ಬಿಕಮ್ ಯಂಗ್ ಮ್ಯಾನ್. ನನ್ಗೆ ಶಕ್ತಿ ಬರ್ಬೇಕು, ನಾನು ಸ್ವೀಟ್ ತಿನ್ಬೇಕು. ಆಕ್ಚುಲಿ ಸಕ್ಕರೆ ಕಾಯಿಲೆ ಬಂದಾಗಿಂದ ನಾನು ಸ್ವೀಟ್ ತಿಂದಿರ್ಲಿಲ್ಲ. 7 years ಫುಡ್ ಕಂಟ್ರೋಲ್ ಇದ್ದೆ. ಈ ಆಸೆ ಆಹಾರ, ಒಳ್ಳೆ ಆಹಾರ ತಿನ್ಬೇಕು, ನಾನು ಸ್ವೀಟ್ ತಿನ್ಬೇಕು ಅಂತ ಆಸೆಯಿಂದ ನಾನು ಧ್ಯಾನಕ್ಕೆ ಬಂದಿದ್ದೆ. ಬಂದೆ 4 ಗಂಟೆಗಳ ಕಾಲ ಕುತ್ಕೊಂಡಿದ್ದೆ. ಕಾಲು ನೋಯ್ತಾ ಇದೆ ಇಲ್ಲಿ. ನಾನು ಇಲ್ಲಿ ಹಿಂಗೆ ಸ್ಟ್ರೈಟ್ ಹಿಂಗೆ ಕುತ್ಕೊಂಡಿದ್ದೆ. ತುಂಬಾ ಕಾಲು ನೋಯ್ತಾ ಇತ್ತು. ನಾನು ಅನ್ಕೊಂಡೆ, ನಾನು ಸಕ್ಕರೆ ಕಾಯಿಲೆ ಹೋಗೋವರ್ಗು ಎದ್ದೇಳೋದಿಲ್ಲ, ಕಾಲ್ ತೆಗಿಯೋದಿಲ್ಲ, ನಾನು ಹಿಂಗೆ ಕುತ್ಕೊಂತೀನಿ ಅಂತ ಕುತ್ಕೊಬಿಟ್ಟೆ. 4 ಗಂಟೆ ಅದೇ ರೀತಿ 4 ಗಂಟೆ. ನನ್ನ ಉದ್ದೇಶ ಅವಾಗ ಬ್ಯಾಸಾಯದ ಮೇಲೂ ಇಂಟ್ರೆಸ್ಟ್ ಇಲ್ಲ, ಇನ್ನೊಂದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ನನ್ನ ಉದ್ದೇಶ ಎಲ್ಲನೂ ನಾನು ಆರೋಗ್ಯ ಸರಿ ಹೋಗ್ಬೇಕು, ನನ್ಗೆ ಆರೋಗ್ಯ ಸರಿ ಹೋಗ್ಬೇಕು. ಸಕ್ಕರೆ ಕಾಯಿಲೆ ಬಂತು, ಹತ್ಬಿಟ್ಟಿದೀನಿ. ಸಕ್ಕರೆ ಕಾಯಿಲೆ ಬಂದಾಗ ಅಯ್ಯೋ ನಂಗೆ ಸಕ್ಕರೆ ಕಾಯಿಲೆ ಬಂದ್ಬಿಡ್ತು, ನಾನು ಸತ್ತೋಗ್ಬಿಡ್ತೀನಿ, ಸಕ್ಕರೆ ಕಾಯಿಲೆ ಬಂದ್ಬಿಡ್ತು, ನಾನು ಸತ್ತೋಗ್ಬಿಡ್ತೀನಿ ಅಂತ. ಈ ಟೆಕ್ನಾಲಜಿ ಎಲ್ಲ ಗೊತ್ತಿಲ್ಲ ನನಗೆ. ಸಕ್ಕರೆ ಕಾಯಿಲೆ ದಟ್ ಇಸ್ ನಾಟ್ ಡಿಸೀಸ್, ಇದು ಓನ್ಲಿ ಡಯಾಬಿಟಿಕ್, ಕಂಟ್ರೋಲ್ ಮಾಡ್ಬೋದು ಅಂತ ಏನು ಗೊತ್ತಿಲ್ಲ ನನಗೆ. ಇವೇನು ವಿಚಾರಗಳು ಹೆಚ್ಚಾಗಿ ಆಗ ಕುತ್ಕೊಂಡ್ಬಿಟ್ಟು ಇದೇ ರೀತಿಯಾಗಿ ಎಲ್ಲ ನನ್ನ ಸ್ವಂತ ಅನುಭವ ಹೇಳ್ತಾ ಇದ್ದೀನಿ. ನಾನೇನು ಬೋಗಸ್ ಬಿಡ್ತಿರ್ಲಿಲ್ಲ. 4 ಗಂಟೆಗಳ ಕಾಲ 2 ಸತಿ ಮಾಡಿದೆ. 2 ಸೆಟ್ಟಿಂಗು 4 ಗಂಟೆ, 8 ಗಂಟೆಗಳ ಧ್ಯಾನ 6 ತಿಂಗಳು ಮಾಡಿದೆ ನಾನು. ಆಮೇಲೆ 6 ತಿಂಗಳು ಧ್ಯಾನ ಮಾಡಿದ್ಮೇಲೆ ನನಗೆ ಕಾಸ್ಮಿಕ್ ಎನರ್ಜಿ, ವಿಶ್ವಮಯ ಪ್ರಾಣಶಕ್ತಿ ಬರ್ತಾ ಇದೆ. ಅದು ಗೊತ್ತಿಲ್ಲ ನನಗೆ. ವಿಶ್ವಮಯ ಪ್ರಾಣಶಕ್ತಿ ಅನ್ನೋದು ಕೂಡ ಗೊತ್ತಿಲ್ಲ, ಏನು ಗೊತ್ತಿಲ್ಲ ನನಗೆ. ಅವ್ ನಮ್ಮ ಫ್ರೆಂಡ್ ಫೋನ್ ಮಾಡಿದೆ, ಶುಭ ಹೊಟ್ಟೆ ಒಳಗೆ ಕೊಟ್ಟೋಗೋದು, ಕುಂಭಕ ಆಗೋದು. ಹಿಂಗೆ ಕುತ್ಕೊಂಡಿದ್ದು, ಹಿಂಗೆ ಹೊಟ್ಟೆ ಒಳಗೆ ಕೊಟ್ಟೋಗೋದು. ಹಿಂಗೆ ಕುತ್ಕೊಂತಾ ಇದ್ರೆ ಭಯ ಆಯ್ತು ನನ್ಗೆ, ಇದೇನಪ್ಪ ಹಿಂಗಾಗ್ತಾ ಇದೆ ಅಂತ. ನಮ್ ಶುಭಂಗ್ ಫೋನ್ ಮಾಡಿದೆ, ನಮ್ಮ ಫ್ರೆಂಡ್ಗೆ. ಏನೋ ಶುಭ ಹಿಂಗ ಆಗ್ತಾ ಇದೆಯಲ್ಲಪ್ಪ ಅಂದ್ರೆ, ಸರ್ ವಿಶ್ವಮಯ ಪ್ರಾಣಶಕ್ತಿ ಬರ್ತಾ ಇದೆ ಅಂತ ಹೇಳಿದ್ರು. ಅದು ಗೊತ್ತಿಲ್ಲ ನನಗೆ. ಏನು ಗೊತ್ತಿಲ್ದಂಗೆ ಧ್ಯಾನಕ್ಕೆ ಬಂದಿದ್ದು ನಾನು. ಏನು ಗೊತ್ತಿಲ್ದಂಗೆ ಧ್ಯಾನಕ್ಕೆ ಬಂದಿದ್ದಕ್ಕೇನೆ ಬೇಗ ಧ್ಯಾನ ಹೊಲ್ದಿದ್ದು ನನಗೆ. ಎಲ್ಲ ಗೊತ್ತಾಗಿ ಧ್ಯಾನ ಮಾಡಿದ್ರೆ ಇಷ್ಟು ಬೇಗ ಆಗ್ತಿರ್ಲಿಲ್ಲ ನನಗೆ. ವರಹ ಸರ್ ಬಂದಿದ್ರು ಒಂದ್ಸತಿ ನಮ್ಮೂರಿಗೆ. ಸರ್ ನನಗೆ ಏನು ಗೊತ್ತಿಲ್ಲ ಸರ್ ನಿಮ್ಗೆ ಏನು ಗೊತ್ತಿಲ್ದಂಗೆ ಧ್ಯಾನ ಮಾಡಿದ್ದಕ್ಕೇನೆ ಇಷ್ಟು ಬೇಗ ನಿಮ್ಗೆ ಶಕ್ತಿ ಬಂದಿದೆ, ಇಲ್ದ್ರೆ ಬರ್ತಾ ಇರ್ಲಿಲ್ಲ ಅಲ್ವಾ. ಆ ರೀತಿ ಧ್ಯಾನ ಮಾಡಿದಾಗ ನನಗೆ 6 ತಿಂಗಳಲ್ಲಿ ಆ ಒಂದು ಶಕ್ತಿ ಬಂತು. ಸಕ್ಕರೆ ಕಾಯಿಲೆ ಆಯ್ತು, ಹಂಗು ಹಿಂಗು ಆಯ್ತು, ಸ್ವಲ್ಪ ಹೆಚ್ಚು ಕಡಿಮೆ ತಿಂದ್ಬಿಟ್ಟೆ. ಅವಾಗೇನು ಮೋಸ್ಟ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೆಚ್ಚು ಧ್ಯಾನ ಮಾಡಿದಾಗ ಹಸುವಾಗುತ್ತೆ. ಇದು ಇದೆ, ತುಂಬಾ ಹಸುವಾಯ್ತು. ನನ್ಗೆ ಗೊತ್ತಿಲ್ಲ, ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಯ್ತು ತುಂಬಾ ಹಸುವಾಗುತ್ತೆ ಧ್ಯಾನ ಮಾಡಿದ್ರೆ ಅಂತ. ತುಂಬಾ ಹಸುವಾಯ್ತು. ಮೊದ್ಲು ಎಷ್ಟು 2 ಅಷ್ಟೇ ಬಹಳ ಸಿಂಪಲ್ ಆಹಾರ ತಗೊಂತಾ ಇದ್ದೆ. ಆಮೇಲೆ ಚಿಕ್ಕಾಪಟ್ಟೆ 8 ಚಪಾತಿ, 10 ಒಬ್ಬಟ್ಟು, ಎಷ್ಟು ಲೆಕ್ಕ ಇಲ್ದಂಗೆ ತಿನ್ಬಿಟ್ಟೆ. ಹಸುವಾಗ್ತಾ ಇತ್ತು, ತಿನ್ಬಿಟ್ಟೆ ನಾನು. ಮೊದಲು ಭಯ ಬೀಳ್ತಾ ಇದ್ದೆ. ಇದು ಎಕ್ಸ್ಪೀರಿಯನ್ಸ್. ಧ್ಯಾನ ಮಾಡೋದಕ್ಕೆ ಮುಂಚೆ ಭಯ ಬೀಳ್ತಾ ಇದ್ದೆ. 1 ಚಪಾತಿ ತಿಂದ್ರೆ ಇನ್ನೊಂದು ಅರ್ಧ ಏನಾಗುತ್ತೋ, ಶುಗರ್ ಜಾಸ್ತಿ ಆಗುತ್ತೋ ಏನೋ, ಸತ್ತೋಗ್ಬಿಡ್ತೀನೋ ಏನೋ ಅನ್ನ ತಿನ್ಬಿಟ್ಟೆ. ಎಷ್ಟು ಬೇಕೋ ಅಷ್ಟು ತಿನ್ಬಿಟ್ಟೆ. ಮತ್ತೆ ಶುಗರ್ ಜಾಸ್ತಿ ಆಗೋಯ್ತು. 500 ಕೊಟ್ಟೋಗ್ಬಿಡ್ತು ಶುಗರು. 580ಕ್ಕೆ 6 ತಿಂಗಳೇ 580ಕ್ಕೆ ಹೋಯ್ತು. ಮತ್ತೆ ಹೋದೆ ಡಾಕ್ಟರ್ ಹತ್ರ ತೋರಿಸ್ದೆ. ಅವಾಗ ಆತಂಕ ಪಡ್ಲಿಲ್ಲ ನಾನು.
ಹೆಂಗೆ ಮತ್ತೆ ಸತ್ತೋಗ್ತೀನೋ ಅಂತ ಆತಂಕ ಆಟೋಮೆಟಿಕ್ ಆಗಿ ಬರುತ್ತೆ ಕಣ್. ಧ್ಯಾನ ಮಾಡಿದ್ರೆ ಈ ಮನೋಭಾವನೆ, ಈ ಮನಸ್ಸಿನ ಕೆಲಸ ಆಟೋಮೆಟಿಕ್ ಆಗಿ ಬರುತ್ತೆ ರೀ. ನಾವೇ ಬಲವಂತ ಮಾಡಂಗಿಲ್ಲ ಕಣ್ರಿ. ಅದು ಧ್ಯಾನ ಮಾಡಿದಾಗ ಅದಷ್ಟು ಕಲೆ ಬರುತ್ತೆ ಶಕ್ತಿ, ಆತ್ಮಶಕ್ತಿ. ಹಂಗ್ ಬಂತು, ಡಾಕ್ಟರ್ ಹತ್ರ ಹೋದೆ. ಮತ್ತೆ ಸರ್ ಏನ್ರಿ 600, 500, 580 ಶುಗರ್ ಇದೆ, ಹಿಂಗಿದಿರಲ್ಲ ಆರಾಮಾಗಿ ಸರ್, ನಾನು ಧ್ಯಾನ ಮಾಡ್ತಾ ಇದ್ದೀನಿ ಸರ್, ಹಂಗ ಆರಾಮಾಗಿದ್ದೀನಿ ಎಂದು ಅವ್ರ ಪಕ್ಕದಲ್ಲಿರೋರ್ಗೆ ಹೇಳ್ತಾ ಇದ್ರು. ಅಷ್ಟಿಷ್ಟೊತ್ತು ಯಾವಾಗ ಧ್ಯಾನ ಮಾಡ್ತೀರಾ ಅಂದ್ರೆ, ನನ್ ರಾತ್ರಿ ಯಾವಾಗ ಎದ್ರೆ ಅವಾಗ, ರಾತ್ರಿ 2 ಗಂಟೆಗೆ 2 ಗಂಟೆಗೆ 1 ಗಂಟೆಗೆ ಅವಾಗ ಕುತ್ಕೊಂತೀನಿ ಅಂದ್ರೆ ಪಕ್ಕದಲ್ಲಿರೋರ್ಗೆ ಹೇಳ್ತಾ ಇದ್ರು, ನೋಡಿ ನೀವು ಧ್ಯಾನ ಮಾಡ್ರಿ, ನಿಮ್ಗೂ ಸಕ್ಕರೆ ಕಾಯಿಲೆ ಬರುತ್ತೆ ಅಂತ ಡಾಕ್ಟರ್. ಅವ್ರಿಗೆ ಹೇಳಿ ಸರ್ ಬುದ್ಧ ಪೌರ್ಣಿಮೆ ನಡೀತಾ ಇದೆ, ಬನ್ನಿ ಸರ್ ನೀವು ಸಮಾರಂಭಕ್ಕೆ ಧ್ಯಾನ ಮಾಡಿ, ನಮ್ಗೆ ಸಮಯ ಇರಲ್ಲ. ಆಯ್ತು, ಅದಷ್ಟಾಯ್ತು. ಮತ್ತೆ ಶುಗರು ಆಯ್ತು, ಒಂದು 560 ಹೊತ್ತು ತಗೋಬೇಕು ಅಂದ್ರು. ಮಾತ್ರಕ್ಕೆ ತಗೊಂಡೆ, ಒಂದ್ ವಾರ ಮಾತ್ರೆ ತಗೊಂಡೆ. ಅಲ್ಲಿಂದ ಇಲ್ಲೇವರೆಗೂ 2012 ಸ್ವಲ್ಪ ಹೆಚ್ಚು ಕಡಿಮೆ ನಾನು ಯಾವ ಮಾತ್ರೆನೂ ತಗೊಂಡಿಲ್ಲ ಶುಗರ್ಗೆ. ಅಲ್ವಾ? ಆತಂಕ ಪಡ್ಲಿಲ್ಲ. ಆಯ್ತು, ಸ್ವಲ್ಪ ಹೆಚ್ಚು ಕಡಿಮೆ. ಆಮೇಲೆ ಹಾರ್ಟ್ ಪ್ರಾಬ್ಲಮ್, ಶುಗರ್ದು ಹಾರ್ಟ್ ಪ್ರಾಬ್ಲಮ್ ಅಂದ್ರೆ ಟ್ರೈಗ್ಲಿಸರೈಡ್ ಕೊಲೆಸ್ಟ್ರಾಲ್ ಅಂತ ಇರುತ್ತೆ. ಆ ಟೆಸ್ಟ್ ಮಾಡಿಸಿದ್ರೆ 360 ಇತ್ತು. 360, 390, 300, ಇಟ್ ಮಸ್ಟ್ ಬಿ 160, 160 ಒಳಗಡೆ ಇರ್ಬೇಕು. ಅಷ್ಟಕ್ಕಿತ್ತು. ಮೊದ್ಲು ಮಾತ್ರೆ ತಗೊಂತಾ ಇದ್ದೆ. ಮೊದ್ಲೇನು ಈ ಇಂಗ್ಲಿಷ್ ಮಾತ್ರೆ ತಗೊಂತಾ ಇದ್ದೆ. ಇಂಗ್ಲಿಷ್ ಮಾತ್ರೆ ತಗೊಂಡ್ಮೇಲೆ ಗಾರ್ಲಿಕ್ಸ್ ಮಾತ್ರೆ ತಗೊಂತಾ ಇದ್ದೆ ಆಯುರ್ವೇದದಲ್ಲಿ. ಗಾರ್ಲಿಕ್ಸ್ ಮಾತ್ರೆನಲ್ಲಿ ಕಡಿಮೆ ಆಯ್ತು. ಬೊಂಡ ತಿನ್ಬೇಡ ಅಂದ್ರು, ಏನು ಎಲ್ಲ ಕಂಪ್ಲೀಟ್ ಏನ್ ತಿನ್ಬೇಡ ಅಂತ ಎಲ್ಲ ಡಾಕ್ಟರ್ ಯಾವ ತರ ಹೇಳಿದಾರೋ ಆ ತರನೇ ಒಂದೇ ಬೋಂಡ ತಿಂತಿದ್ದೆ ನೋಡ್ರಿ. ಒಂದೇ ಬೋಂಡ ತಿಂತಿದ್ದೆ, ಹೆಚ್ಚಾಗಿ ತಿನ್ಬಾರ್ದು. ಅಷ್ಟು ಪ್ರಾಣದ ಮೇಲೆ ಭಯ ಅಲ್ವಾ? ಹಂಗ್ ಮಾಡ್ತಾ ಇದ್ದೆ. ಹಂಗ್ ಮಾಡ್ದಾಗ ಅದೇನಾಯ್ತು, ಮತ್ತೆ ಗಾರ್ಲಿಕ್ಸ್ ತಿನ್ಬಾರ್ದು ಅಂದ್ರಲ್ಲ, ಮೆಡಿಟೇಷನ್ ಬಂದ್ಮೇಲೆ ಗಾರ್ಲಿಕ್ಸ್ ಬಿಟ್ಬಿಟ್ಟೆ. ಆಗ ಅದು ಇಲ್ಲೇವರೆಗೂ ನನಗೆ ಅದು 160 ದಾಟ್ಲೇ ಇಲ್ಲ. ಇನ್ನು ಶುಗರ್ ಆದ್ರೂ ಹಂಗು ಹಿಂಗು ಆಗ್ತಾ ಇರುತ್ತೆ. ಇಲ್ಲೇವರೆಗೂ 160 ದಾಟ್ಲೇ ಇಲ್ಲ ಅದು. ಅಂದ್ರೆ ಈ ಧ್ಯಾನ ಮಾಡಿದಾಗ ಉಸಿರಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಬೇಗ ವಾಸಿಯಾಗುತ್ತೆ ಇದು, ಅಲ್ವಾ? ಹೀಗಾಗಿ ನನ್ನ ಧ್ಯಾನ ಜರ್ನಿ ಸ್ಟಾರ್ಟ್ ಆಯ್ತು. ಮತ್ತೆ ಪಿರಮಿಡ್ ಸೊಸೈಟಿ ಇಲ್ಲೇನೋ ಒಂದು ಸ್ಟಾರ್ಟ್ ಮಾಡಿದ್ರು, ಏನೋ ಸಂಘ, ಇಲ್ಲಿ ಸತ್ಸಂಗ ಸ್ಟಾರ್ಟ್ ಮಾಡಿದ್ರು ಮಾಮಸಂದ್ರದಲ್ಲಿ. ಪಿರಮಿಡ್ ಸೊಸೈಟಿ ಅವ್ರು ಬಂದು ಆಗ ಹೇಳಿದ್ರು, ಏನು ಹೆಂಗ್ ಬೇಕಾದ್ರೂ ಕುತ್ಕೋಬಹುದು, ಏನ್ ಬೇಕಾದ್ರೂ ಚೇರ್ ಮೇಲೆ ಬೇಕಾದ್ರೂ ಕುತ್ಕೋಬಹುದು, ಗಾಡೆಗ್ ಬೇಕಾದ್ರೂ ಹೊರ್ಕೋಬಹುದು. ಅಲ್ಲಿ ಅಷ್ಟೊತ್ತು ಸರಿಯಾಗಿ ಧ್ಯಾನ ಮಾಡ್ತಿದ್ದನು. ಇಲ್ಲಿಗೆ ಬಂದ್ಮೇಲೆ ಏನಾಯ್ತು ಅಂತಂದ್ರೆ, ಓ ಸರಿ ಹಿಂಗೆಲ್ಲ ಮಾಡ್ಬೋದಾ ಧ್ಯಾನ ಅಂತೇಳಿ ಅವಾಗ ಸ್ವಲ್ಪ ಹೆಂಗೋ ಹಂಗು ಹಿಂಗು ಆ ಮದ್ ಮಾಡ್ತಾ ಇದ್ದ ಧ್ಯಾನ, ಸ್ಟ್ರೈಟ್ ಆಗಿ ಕುತ್ಕೊಂಡೆ ಮಾಡೋ ಧ್ಯಾನ ಸ್ವಲ್ಪ ಮರ್ತೋಗ್ಬಿಟ್ಟೆ. ಅದ್ಬಿಟ್ಟು ಇದನ್ನ ಇಲ್ಲಿ ಪಿರಮಿಡ್ ಸೊಸೈಟಿ ಅವರು ಮಾಡೋ ಧ್ಯಾನವನ್ನು ಸ್ಟಾರ್ಟ್ ಮಾಡ್ಕೊಂಡೆ. ಇತ್ತು ನೋಡಿ, ಒಂದು ಸಾರಿ ನೀವು ಧ್ಯಾನ ಮಾಡಿ ಶಕ್ತಿಯ ಸಂಪಾದನೆ ಮಾಡ್ಕೊಂಡ್ರೆ ಹೋಗಲ್ಲ ಅದು. ಬ್ಯಾಂಕಲ್ಲಿ ಸ್ಟೋರೇಜ್ ಆದಂಗೆ ಇದ್ದೇ ಇರುತ್ತೆ, ಅದು ಎಲ್ಲಿ ಹೋಗಲ್ಲ ಅದು ಶಕ್ತಿ, ಅದು ಅಲ್ವಾ? ಅದೇ ಇತ್ತು ಆ ಶಕ್ತಿ. ಅಷ್ಟು ಇಷ್ಟು ಹಂಗು ಧ್ಯಾನ ಮಾಡ್ತಾ ಇದ್ದೆ. ಕುತ್ಕೊಂತಿದ್ದೆ ಸ್ವಲ್ಪ ಚೇರ್ ಮೇಲೂ ಕಾಲ್ ನೀಚ್ಕೊಂಡು ಅವೆಲ್ಲ. ಆಮೇಲೆ ಹಂಗ್ ಮಾಡ್ತಾ ಆರೋಗ್ಯ ಸಮಸ್ಯೆ ಏನಾಗ್ಲಿಲ್ಲ ನನಗೆ. ಅಲ್ಲಿಂದ ಇಲ್ಲಿವರೆಗೂ ಆರೋಗ್ಯ ಸಮಸ್ಯೆ ಹೆಚ್ಚು ಕಡಿಮೆ ಆಗ್ಲೇ ಇಲ್ಲ. ನನ್ನ ಕೈಲಿ 1 ಗಂಟೆ ಕೆಲಸ ಮಾಡಕ್ ಆಗ್ತಾ ಇಲ್ಲ ಹೊಲದಲ್ಲಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡ್ತಾ ಇದ್ದೆ. ಆಕ್ಟಿವ್ ಆಗಿ ಓಡಾಡ್ಕೊಂಡಿದ್ದೆ. ನಾನು ಕೆಲಸ ಮಾಡ್ತೀನಿ ಹೊಲದಲ್ಲಿ. ನಾವು ವ್ಯವಸಾಯ ಮಾಡೋರು ಆಕ್ಚುಲಿ. ವ್ಯವಸಾಯ ಮೊದಲು ಮಾಡ್ತಾನೆ ಇರಲಿಲ್ಲ, ಸ್ವಂತ ವ್ಯವಸಾಯ. ಯಾವ್ದು ಕೂಲಿಯವರು ಅವ್ರನ್ನ ಮಾಡಿಸ್ತಾ ಇದ್ದೆ. ಬೆಳಿಗ್ಗೆಯಿಂದ ಸಾಯಂಕಾಲ, ಬೆಳಗ್ಗೆ 6 ಗಂಟೆ ಹೋದ್ರೆ ಸಾಯಂಕಾಲ 6 ಗಂಟೆವರೆಗೂ ಕೆಲಸ ಮಾಡ್ತೀನಿ. ಆ ಒಂದು ಶಕ್ತಿನ ಧ್ಯಾನದಲ್ಲಿ ಸಂಪಾದನೆ ಮಾಡ್ತೀನಿ. ಆಮೇಲೆ ಏನೋ ಮನಸ್ಸಿಗೆ ನನ್ಗೆ ಫ್ಯಾಮಿಲಿ ಅಂದ್ರೆ ಮೊದಲು ಮುಂಚೆ ಹೆಂಡತಿ ಎಕ್ಸ್ಪೈರ್ಡ್ ಆದ್ರು ಮತ್ತೆ ತಿರ್ಗಾ ಮದ್ವೆ. ನನ್ಗೆ ಮದ್ವೆ ಇಷ್ಟ ಇಲ್ಲ. ಏನೇನೋ ಬಹಳ ಗೊಂದಲ ಅಂದ್ರೆ ಯಾಕಪ್ಪ ಇದು ಹಿಂಗಾಯ್ತು, ನನ್ಗೆ ಯಾಕೆ ಹಿಂಗ್ ಹೆಂಡತಿ ಸತ್ತು, ತಿರ್ಗ್ಯಾಕೆ ಮದ್ವೆ ಮಾಡ್ಕೊಂಡೆ, ಇಷ್ಟ ಇಲ್ಲ ನನ್ಗೆ ಮದ್ವೆ, ಇಷ್ಟ ಇಲ್ಲ. ನಮ್ಮ ಮನೆಯವ್ರು ಬಲವಂತ, ನನ್ಗೆ ಇಷ್ಟ ಇಲ್ಲ, ಬಲವಂತವಾಗಿ ಏನೋ ಮಾಡಿದ್ರು. ಅದು ನರಕ ಯಾತನೆ ನನ್ನ ಜೀವನ. ಯಾಕೆ ಮಾಡ್ಕೊಂಡೆ? ನನಗೆ ಮೊದ್ಲು ಇಬ್ರು ಮುಂಚೆ ಹೆಂಡತಿ ಮಕ್ಳು ಇಬ್ಬಿದ್ರು. ಆಹಾಹಾ ಏನ್ ಕರ್ಮ ಇದು, ಯಾಕಪ್ಪ ಹಿಂಗ್ ಎಣ್ತಾ ಇದೀನಿ ಅಂದ್ರೆ ಆಗ ಒಬ್ಬ ಸಾರ್ ಬಂದು ನಮ್ಗೆ ಕರ್ಮ ಸಿದ್ಧ ಅಂತ ಹೇಳಿದ್ರೇನು, ಓಹೋ ಹಿಂದಿನ ಜನ್ಮದಲ್ಲಿ ಏನಾದ್ರು ಲೆಕ್ಕಾಚಾರ ಇದ್ರೇನೆ ಅವ್ರು ಮತ್ತೆ ಹೆಂಡತಿಯಾಗಿ ಬಂದಿದ್ದಾರೆ, ಹೆಂಡತಿ ಅನುಭವಿಸ್ಲೇಬೇಕಿತ್ತು ಅಂತ ಕರ್ಮ ಸಿದ್ಧ ಅಂತ ಅರ್ಥ ಮಾಡ್ಕೊಂಡೆ. ಅವಾಗ ಸಂತೋಷವಾಗಿ ಜೀವನವನ್ನು, ಅದಕ್ಕಿಂತ ಮುಂಚೆ ಬಂದ ಏನ್ ಮದ್ವೆನೋ ಇದು, ಯಾಕೆ ಮಾಡ್ಕೊಂಡೋ ನೀನೂ ಇದೆ, ಅದಕ್ಕೆ ಸಕ್ಕರೆ ಕಾಯಿಲೆ ಬಂದಿತ್ತು ನನ್ಗೆ. ಹಿಂಗೆ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಆ ಕರ್ಮ ಸಿದ್ಧಾಂತವನ್ನ ಕ್ಲಾಸುಗಳು ಕೇಳಿ ಕರ್ಮ ಸಿದ್ಧಾಂತವನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಾನು ಆರಾಮಾಗಿ ಅವ್ರ ಕೂಡ ಸಮಾಧಾನವಾಗಿ ನೆಮ್ಮದಿಯಾಗಿ ಜೀವನವನ್ನ ಮಾಡುವುದಕ್ಕೆ ಪ್ರಾರಂಭ ಮಾಡಿದೆ. ಆಮೇಲೆ ನನಗೆ ಸಂಕಲ್ಪ, ಏನ್ ಸಂಕಲ್ಪ ಇತ್ತಲ್ಲಿ, ನನ್ನ ಮಗ ಸ್ವಲ್ಪ ದೊಡ್ಡ ಮಗ, ಕೆಲಸ ಸಿಕ್ಕಿರ್ಲಿಲ್ಲ ಇನ್ನ, ಕೆಲಸ ಸಿಕ್ಲಿ. ಮತ್ತೆ ನನ್ನ ಚಿಕ್ಕ ಮಗ ಸ್ವಲ್ಪ ಎಜುಕೇಶನ್ ನಲ್ಲಿ ಕಡಿಮೆ ಇದ್ದ. ನನ್ನ ಚಿಕ್ಕ ಮಗ, ನಂಗೆ ಗೊತ್ತಿಲ್ಲ ಸಂಕಲ್ಪ ತಗೋಬಾರ್ದು ಅಂತ ಗೊತ್ತಿಲ್ಲ. ಎಜುಕೇಶನ್ ಚೆನ್ನಾಗಿ ಬರ್ಲಿ ಅಂತ ಧ್ಯಾನ ಕೂತ್ಕೊಂತಿದ್ದೆ. 4 ಗಂಟೆ ಹಂಗೆ ಧ್ಯಾನ ಮಾಡ್ತಾ ಇದ್ದೆ. ಆಯ್ತು, ನನ್ನ ಮಗ SLC ನಲ್ಲಿ ಸ್ವಲ್ಪ ಕಡಿಮೆ ಮಾರ್ಕ್ಸ್ ತೆಗ್ದ, ಬಟ್ PUC ನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗ್ದ. ನನ್ನ ಮಗನ ಕೆಲಸ ಕೂಡ ಸಿಕ್ತು, ದೊಡ್ಡ ಮಗನ.
ಕೆಲಸ ಕೂಡ ಸಿಕ್ತು. ಆಮೇಲೆ ಇದು ಹೆಂಗ್ ಅರ್ಥ ಆಯ್ತು ಅಂದ್ರೆ, ಬರ್ತಾ 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 ನಾನ್ ಸಂಕಲ್ಪ ತಗೊಂಡಿದ್ದಕ್ಕಲ್ಲ ಅವ್ರಿಗೆ ಕೆಲಸ ಸಿಕ್ಕಿದ್ದು, ಅವರದ ಲೆಕ್ಕಾಚಾರ, ಅವ್ರ ಕರ್ಮ ಸಿದ್ಧಾಂತ ಏನಿತ್ತೋ, ಯಾವಾಗ ಎಷ್ಟ್ ಮಾರ್ಕ್ಸ್ ತೆಗಿಬೇಕು, ಯಾವಾಗ ಕೆಲಸ ಸಿಕ್ಬೇಕು ಅಂತ ಇರುತ್ತೋ ಅದಕ್ ಸಿಕ್ಕಿದೆ. ನಾನ್ ಧ್ಯಾನ ಮಾಡಿರೋದ್ರಿಂದ ಸಿಕ್ಕಿರೋದಲ್ಲ ಅಂತ ಅರ್ಥ ಆಯ್ತು. ಇಲ್ಲ, ನಾವು ಧ್ಯಾನ ಮಾಡಿ ಸಂಕಲ್ಪ ಮಾಡಿದ್ ಮಾತ್ರಕ್ಕೆ ಆಗಲ್ಲ. ಅದು ಯಾವ ಯಾವ ಸಮಯದಲ್ಲಿ ಏನಾಗ್ಬೇಕು ಅಂತ ಇರುತ್ತೋ ಅದಾಗುತ್ತೆ. ಅದು ಕೋಇನ್ಸೈಡ್, ನಾವ್ ಅಂದ್ಕೊಳ್ಳೋದಿಕ್ಕೂ ಅವ್ರಿಗೆ ಕೆಲಸ ಸಿಕ್ಕುದಕ್ಕೂ ಕೋಇನ್ಸೈಡ್ ಆಗುತ್ತೆ ಅಷ್ಟೇ ಹೊರತು ಕರ್ಮ ಸಿದ್ಧಾಂತ. ಈ ಕರ್ಮ ಸಿದ್ಧಾಂತ ಅರ್ಥ ಆಯ್ತು. ಈ ಕರ್ಮ ಸಿದ್ಧಾಂತ ಅರ್ಥ ಆದ್ಮೇಲೆ ಜೀವನವನ್ನು ಚೆನ್ನಾಗಿ ನೆಮ್ಮದಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಎಲ್ಲ ಓಕೆ ಆಯ್ತು, ಏನು ಇಲ್ಲ, ಎಲ್ಲ ಪ್ರಾಬ್ಲಮ್ ಇಲ್ಲ, ಆರೋಗ್ಯ ಸರಿ ಹೋಯ್ತು. ಬಹಳ ಮುಖ್ಯ ನನ್ನ ಜೀವನದಲ್ಲಿ ಘಟನೆ ಅಂತಂದ್ರೆ, ಬಹಳ ಮರೆಯಲಾಗದ ಘಟನೆ 2019 ನನ್ನ ಮಗ ಶರೀರ ಬಿಟ್ಟು. 2019 ಆಕ್ಸಿಡೆಂಟಲ್ ಶರೀರ ಬಿಟ್ಟಿಲ್ಲ. ಏನಿಲ್ಲಿ ಆಧ್ಯಾತ್ಮ ಅಂದ್ರೇನು? ಮೀಸಮಂತ ದುಃಖ ಮುನ್ನ ಕೂಡ నువ్వు ಜ್ಞಾನಿವಿ ಕಾದು ಅಂದ್ರೆ, ಸಾಸಿವೆ ಕಾರಣಷ್ಟು ದುಃಖ ಇದ್ರು ಕೂಡ ನಾವು ಜ್ಞಾನಿ ಅಲ್ಲ. ಮತ್ತೆ ನಾನು ಧ್ಯಾನ ಮಾಡ್ತಾ ಇದ್ದೆ. ನನ್ನ ಮಗ ಸತ್ತೋಗ್ಬಿಟ್ಟು 2019 ಮೇ 6ನೇ ತಾರೀಕು ಎಕ್ಸ್ಪೈರ್ಡ್ ಆದ. ಅಳ್ಬಾರ್ದಲ್ವಾ? ನಾನು ಹೇಳ್ತಿದ್ದೆ ಮೊದ್ಲು ಕ್ಲಾಸ್ಗಳು ಮಾಡುವಾಗ, ಇದೆಲ್ಲ ಎಕ್ಸ್ಪೀರಿಯನ್ಸೇ. ಕ್ಲಾಸ್ ಏನ್ ಹೇಳು, ನಾವು ದೇಹ ಅಲ್ಲ, ನಾವು ಆತ್ಮ, ಯಾಕೆ ಹೇಳ್ತಾ ಇದ್ದೀರಾ, ನಾಟಕ ಆಡ್ತಾ ಇದ್ದೀರಾ, ಏನು ಅದೇನು ಸತ್ತೋದ್ರೇನು ಅಂತ ಎಲ್ಲ ಹೇಳ್ತಾ ಇದ್ದೆ. ಆದ್ರೆ ಈ ಎಲ್ಲ ಘಟನೆಗಳು ನಮ್ಮ ಜೀವನದಲ್ಲಿ ನಡೆದ್ರೇನೆ ಅನುಭವಕ್ಕೆ ಬರೋದು. ಅದಕ್ಕೆ ಭತ್ರಿಜಿ ಏನ್ ಹೇಳಿದ್ರು, ಅನುಭವವೇ ಜ್ಞಾನ. ಅನುಭವವೇ ಜ್ಞಾನ ಅಂತ ಹೇಳಿದ್ರು ಭತ್ರಿಜಿ. ಓಹೋ, ಹಿಂಗಾಗುತ್ತಾ ಅಂದ್ರೆ 2 ವರ್ಷಗಳ ಕಾಲ ಬಹಳ ಸಂಕಟ ಬಿಟ್ಬಿಟ್ಟೆ. ಅಳಕ್ ನನ್ನ ಕೈಲಿ ಮರೆಯಕ್ ಆಗ್ಲೇ ಇಲ್ಲ, ಅವಳು ನಿಲ್ಸಕ್ಕೆ ಆಗ್ಲಿಲ್ಲ. ಮದುವೆ ಮಾಡ್ಬೇಕು ಅಂತ ಇದ್ವಿ, ಯಾರಾದ್ರೂ ಸೌಂಡ್ ಮಾಡಿದ್ರೆ ಅಯ್ಯೋ ನಾವು ಮದುವೆ ಮಾಡ್ತಾ ಇದ್ದೆ ಹೋದ್ನೆ. ಬಹಳ ಪ್ರೀತಿ ನನ್ನ ಮಗ, ಅವನು ಅಚ್ಚುಮೆಚ್ಚಿನ ಮಗ, ನನ್ನ ಫೇವರು, ತುಂಬಾ ಅಪ್ಪ 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 ಅಂತ ಅಷ್ಟು ಪ್ರೀತಿಯಿಂದ ಅವಳು ಸತ್ತೋಗ್ಬಿಟ್ಟು ಅಳ್ತಾ ಇದ್ದೀನಿ. ಯಾಕೆ ಅಳ್ತಾ ಇದ್ದೀನಿ? ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಲಿಲ್ಲ. ನಾನು ಪಿರಮಿಡ್ ಮಾಸ್ಟರ್ಸ್ ಫೋನ್ ಮಾಡಿದೆ, ಸರ್ ಏನಿದು, ಅಳ್ಬಾರ್ದಲ್ವಾ, ಧ್ಯಾನ ಮಾಡೋರು ಕಣ್ಣೀರ್ ಹಾಕ್ಬಾರ್ದಲ್ವಾ, ದುಃಖ ಇರಬಾರ್ದಲ್ವಾ ಅಲ್ವಾ, ಮುಕ್ತಿ ಅಂತ ಏನು ಶಾರ್ಟ್ಲೆಸ್ ಲೈಫ್ ಅಲ್ವಾ ಅಂದ್ರೆ, ಆಗ ಅವರ ಸರ್ ಹೇಳಿದ್ರು, ಸರ್ ಅದು ಸಹಜವಾಗಿ ಇರುತ್ತೆ ಸರ್, ಪತ್ರಿಜಿ ಅವರಿಗೆ ಒಂದು ಕ್ಷಣ ಇರುತ್ತೆ, ಅವ್ರಿಗೂ ಏನು ಫೀಲಿಂಗ್ ಆಗಲ್ಲ ಅಂತಲ್ಲ, ಆದ್ರೆ ಅದು ನಮ್ಗೆ ವರ್ಷ ಆದ್ರೂ ಆಗ್ಬೋದು, 2 ವರ್ಷ ಆಗೋದು ಅಂತ ಅವ್ರು ಆ ತರ ಉತ್ತರ ಕೊಟ್ರು. ಪತ್ರಿಜಿ ಅವ್ರು ಏನ್ ಹೇಳಿದ್ರು, ಅಳುವುದೇನ್ ತಪ್ಪೇನಲ್ಲ. ಯಾರೋ ಒಂದು ಪ್ರಶ್ನೆ ಕೇಳಿದ್ರು ಪತ್ರಿಜಿ ಅವರು ಧ್ಯಾನ ಕಸ್ತೂರಿನಲ್ಲಿ, ಸರ್ ನಂಗೆ ಅಳು ಬರ್ತಾ ಇದೆ, ಮನೆಯಲ್ಲಿ ಸಂಸಾರದಲ್ಲಿ ಪ್ರಾಬ್ಲಮ್, ಧ್ಯಾನ ಮಾಡಕ್ ಬಿಡ್ತಾ ಇಲ್ಲ, ನನ್ಗೆ ಪ್ರಾಬ್ಲಮ್ ಮಾಡ್ತಾ ಇದೆ, ಅಳು ಬರ್ತಾ ಇದೆ. ಅಳು ಅಂದ್ರು. ನೀನ್ ಎಷ್ಟು ಅಳ್ತೀಯೋ ಅಳುವುದೇನು ತಪ್ಪೇನಲ್ಲ. ಅಳುವುದು ಒಂದು, ಕಣ್ಣೀರು ಒಂದು ಸಾಧನೆ. ನಮ್ಮನ್ನ ಈ ಭಾವನೆಯನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಕಣ್ಣೀರು ಸಾಧನೆ ಅಂತ ಹೇಳಿದ್ದಾರೆ ಘೋಷ ರಜನೀಶ್. ಅದು ಅಳು ಅಂದ್ರು. ಅದು ಆಮೇಲೆ ಎಷ್ಟು ಅಳ್ತೀಯೋ ಅಷ್ಟು ಧ್ಯಾನ ಮಾಡುವಂದು, ಎಷ್ಟು ಹೊತ್ತೆ ಅಷ್ಟು ಧ್ಯಾನ ಮಾಡಿದೆ. ಆದ್ರೂ ನಂಗೆ ಸಮಾಧಾನ ಆಗ್ಲಿಲ್ಲ. ಅಳ್ಬಾರ್ದು, ಯಾಕೆ ಅಳ್ತಾ ಇದ್ದೀನಿ, ಏನೋ ಒಬ್ಬೊಬ್ರು ಒಂದು ಉತ್ತರ ಕೊಟ್ರು. ಆಗ ಏನ್ ಮಾಡಿದೆ ಅಂದ್ರೆ, ರಿಯಲ್ ಎಕ್ಸ್ಪೀರಿಯನ್ಸ್. ಅವಾಗ ನಾನು ನಾನು ಧ್ಯಾನ ಮಾಡೋದ್ರಲ್ಲಿ ಏನೋ ರಾಂಗ್ ಇದೆ ಅಂತ ಹೇಳಿ ಮತ್ತೆ ಯಥಾಸ್ಥಿತಿ ಮೊದ್ಲಂಗ್ ಧ್ಯಾನ ಮಾಡಿದೆ. 4 ಗಂಟೆಗಳ ಕಾಲ ಸ್ಟ್ರೈಟ್ ಆಗಿ ಕೂತ್ಕೊಂಡು ನೇರವಾಗಿ ಕದಲ್ದಂಗೆ. ಆಗ 4 ಗಂಟೆಗಳ ಕಾಲ ಧ್ಯಾನ, ಹೇಗೆ ಮೊದ್ಲು ಹೆಂಗ್ ಧ್ಯಾನ ಮಾಡ್ತಾ ಇದ್ನೋ ಆ ಧ್ಯಾನ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಧ್ಯಾನ ಮಾಡೋದಕ್ಕೆ. ಆಗ ನನ್ನ ಮಗ ಸತ್ತೋಗಿದ್ದ, ಅಳೋದ್ ನಿಲ್ಲಿಸ್ದೆ ಸಂಪೂರ್ಣವಾಗಿ. 3 ವರ್ಷ ಆಯ್ತು, 5 ವರ್ಷ ಆಯ್ತು ಅವ್ನು ಸತ್ತೋಗಿ. ಸ್ವಲ್ಪ ಹೆಚ್ಚು ಕಡಿಮೆ 2 ವರ್ಷದಿಂದ ಸಂಪೂರ್ಣವಾಗಿ ಅಳೋದ್ ನಿಲ್ಲಿಸ್ಬಿಟ್ಟೆ. ಆಗ ಅರ್ಥ ಆಯ್ತು, ಓಹೋ, ಧ್ಯಾನ ಮಾಡುವ ವಿಧಾನ ಕೂಡ ಬಹಳ ಮುಖ್ಯ. ನೀವ್ ಮಾಡ್ತಿರೋ ಬಿಡ್ತಿರೋ ಅದ್ ಬೇರೆ ಪ್ರಶ್ನೆ. ಸರಿಯಾಗೇ ಧ್ಯಾನ ಮಾಡ್ಬೇಕು, ಸೆಂಟ್ರಲ್ ಅಲ್ಲೇ ಕೂತ್ಕೋಬೇಕು. ಮತ್ತೆ ನಮ್ ಸಾರ್ ಹೇಳಿದ್ರು, ಪತ್ರಿಜಿ ಹೇಳ್ತಾರೆ, ಮತ್ ಪತ್ರಿಜಿ ಹೇಳ್ತಾರಲ್ಲಪ್ಪ, ನೀವ್ ಹೆಂಗಾದ್ರೂ ಕೂತ್ಕೊಳ್ಳಿ, ಹೆಂಗಾದ್ರೂ ಮಾಡಿ ಅಂತ ಎಲ್ಲಾ ಕೇಳಿದ್ರು ಪ್ರಶ್ನೆ ನಮ್ಮನ್ನ. ಅದಕ್ಕೆ ಕೇಳಿದ್ರು, ಪತ್ರಿಜಿಯವರೇ ಹೇಳಿದ್ದಾರೆ. ಯಾವುದು? ಪತಂಜಲಿ ಅವರ ಅಷ್ಟಾಂಗ ಯೋಗದಲ್ಲಿ ಹೇಳಿದ್ದಾರೆ ಪತ್ರಿಜಿ ಅವರು. ಆಸನ ಪ್ರಾಣಾಯಾಮ, ಆ ಆಸನ ಜಯದ ಬಗ್ಗೆ ಪತ್ರಿಜಿ ಎಲ್ಲ ಪ್ರತಿಯೊಂದು ಪತ್ರಿಜಿ ಹೇಳಿರೋದನ್ನ ನಾವು ಗಮನಿಸ್ಬೇಕು. ಪತ್ರಿಜಿ ಹೇಳಿರೋದು ಯಾವ ಸುಲಭವಾಗಿದೆಯೋ ಅದನ್ನ ಮಾತ್ರ ತಗೊಂತೀವಿ. ಪತ್ರಿಜಿ ಏನ್ ಹೇಳಿದ್ರು, ಚೇರ್ ಮೇಲಾದ್ರೂ ಕೂತ್ಕೊಳ್ಳಿ, ಒಡೆಗಾದ್ರೂ ವರ್ಕೊಂಡು ಕೂತ್ಕೊಳ್ಳಿ. ಆಸನ ಜಯ ಅಂದ್ರೆ ಕೂತ್ಕೊಳ್ತಾ ಚೇರು ಬಿಟ್ಬಿಡ್ತೀರಾ, ಗೋಡೆನೂ ಬಿಟ್ಬಿಡ್ತೀರಾ, ನೀವೇ ನೇರವಾಗಿ ಕೂತ್ಕೊಳ್ಳೋದು ಪ್ರಾಕ್ಟೀಸ್ ಆಗುತ್ತೆ ಅಂತ ಪತ್ರಿಜಿ ಹೇಳಿದ್ದಾರೆ. ಅಂದ್ರೆ ನೇರವಾಗಿ ಕೂತ್ಕೋಬೇಕು. ಅದು ಇನಿಷಿಯಲಿ ಅಷ್ಟೇನೆ, ಸ್ಟಾರ್ಟಿಂಗ್ ಅಲ್ಲಿ ಕೂತ್ಕೋಬೇಕಾಗಿರೋದು ಅಲ್ವಾ. ಬರ್ತಾ 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 ಆಸನ ಜಯ ಆಗದ ಹೊರತು ನಮ್ಗೆ ವಿಶ್ವಮಯ ಪ್ರಾಣಶಕ್ತಿ ಬರಲ್ಲ, ಅಷ್ಟೋ ಶಕ್ತಿ ಬರುತ್ತೆ. ನೀವ್ ಹೆಂಗ್ ಧ್ಯಾನ ಮಾಡಿದ್ರು ಕೂಡ ಅಷ್ಟೋ ಶಕ್ತಿ ಹೆಂಗ್ ಬರುತ್ತೆ, ದೇಹಕ್ಕೆ ಬಾದಂತಹ ಲಾಭಗಳು ಬರ್ಬೋದು, ದೈಹಿಕವಾದಂತಹ ಲಾಭಗಳು ಅಲ್ವಾ. ದೈಹಿಕವಾದಂತ ಲಾಭಗಳು, ಆರೋಗ್ಯ, ಅದು ಇದು ಬರ್ಬೋದು. ಆದ್ರೆ ಯೋಗಿ ಆಗ್ಬೇಕಾದ್ರೆ ಯೋಗಿಗಳು ಹೆಂಗ್ ಧ್ಯಾನ ಮಾಡಿದ್ರೋ ಹಂಗ್ ಧ್ಯಾನ ಮಾಡಿದ್ರೇನೆ ಯೋಗಿ ಆಗ್ಬೇಕಾದ್ರೆ. ಋಷಿ
ಋಷಿ ಆಗ್ಬೇಕಾದ್ರೆ ಋಷಿ ಪರಂಪರೆ ಇದು. ಆ ರೀತಿನೇ ಧ್ಯಾನ ಮಾಡ್ಬೇಕು. ಹಂಗ್ ಧ್ಯಾನ ಮಾಡ್ದಾಗ್ಲೇನೆ ನನಗೆ ನನ್ನ ಮಗನ್ನ ಅಳೋದ್ ನಿಲ್ಸ್ದೆ. ಜ್ಞಾಪಕ ಮಾಡ್ಕೊಂತೀನಿ. ಇವಾಗ ಇದ್ದ, ಖುಷಿಯಾಗಿದ್ದ, ಹೋದ, ಇದು ಮಾಡ್ದ, ನನ್ನ ಜೊತೆ ಇರೋರು. ಡ್ರಾಮಾ ಇತ್ತು, ಒಂದು ಡ್ರಾಮಾ ಮುಗೀತು ಅಂತ ಆನಂದವಾಗಿದ್ದೀನಿ. ಇವಾಗ ನಾನು ನಿಲ್ಸಿದ್ದೀನಿ. ಇದು ನನ್ ದೊಡ್ಡ ಎಕ್ಸ್ಪೀರಿಯನ್ಸ್ ನನ್ನ ಜೀವನದಲ್ಲಿ. ಮತ್ತೆ ನೀವು ಧ್ಯಾನ ಮಾಡಿದ್ರೆ ಎಲ್ಲವೂ ಆಗುತ್ತೆ ರೀ. ಎವ್ರಿಥಿಂಗ್ ಇಸ್ ಪಾಸಿಬಲ್ ಇಫ್ ಯು ಡಿಡ್ ಪ್ರಾಪರ್ ಮೆಡಿಟೇಷನ್. ಸರಿಯಾದ ಧ್ಯಾನ ಮಾಡ್ಬೇಕು. ನೀವೆಲ್ಲ 1 ಗಂಟೆ ಕುತ್ಕೊಂಡ್ಬಿಟ್ಟು ಕಾಲು ಹೊರ್ಕೊಂಡ್ಬಿಟ್ಟು ನೋಡಿ, ಕಾಲು ನೀಚ್ಕೊಂತಾ ಇದ್ದೀವಿ ಅಂದ್ರೂ ಕೂಡ, ಮನೆ ರಾಜಲಕ್ಷ್ಮಿ ಮೇಡಮ್ ಅವ್ರು ಹೇಳಿದ್ರು, ನಾವು ಕಾಲು ನೀಚ್ಕೊಂತಾ ಇದ್ದೀವಿ ಅಂದ್ರೂ ಕೂಡ ಇನ್ನು ನಮ್ಗೆ ಸೋಮಾರಿತನ ಇದೆ. ಕಾಲ್ ನೀಚ್ಕೊಂತಾ ಇದ್ದೀವಿ ಅಂದ್ರೂ ಕೂಡ ಸೋಮಾರಿತನ ಇದೆ. ಕಷ್ಟ ಪಡ್ಬೇಕ್ರಿ. ಧ್ಯಾನ ಅಂದ್ರೆ ಸುಮ್ಮನೆ ಸಿಗೋದಲ್ಲ. ಜ್ಞಾನ ಕಷ್ಟಪಟ್ಟು ಸಂಪಾದನೆ ಮಾಡ್ಕೋಬೇಕು. ಇದನ್ನ ನಾವೇ ಸಂಪಾದನೆ ಮಾಡ್ಕೋಬೇಕು ಅಲ್ವಾ? ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು. ಅಲ್ಲಿ ಫಸ್ಟು ಆಸನ ಜಯ ಆಗ್ಬೇಕು. ನೋಡಿ, ಇಲ್ಲಿ ನಮ್ಗೆ ಕೃತಯುಗದಲ್ಲಿ ಆಸನ ಜಯ ಆಗ್ಬೇಕಾದ್ರೇನೆ ಸುಮಾರು 10 ವರ್ಷ ಬೇಕಾಗುತ್ತೆ ಕೃತಯುಗದಲ್ಲಿ. ಯಾಕಂದ್ರೆ ಅಲ್ಲಿ ಹಂಗೆ ಈಗ ನಮ್ ಕೃತಯುಗಕ್ಕಿಂತನೂ ಇದು ಸಂಧ್ಯಾ ಕಾಲ ಬಂದಿದೆ. ಇವಾಗ ಪತ್ರಿ ಹೇಳಿದ್ದಾರೆ, ಸಮಯ ಒಳ್ಳೆ ಸಮಯ ಬಂದಿದೆ ಧ್ಯಾನ ಮಾಡೋದಕ್ಕಿದು. ಸಂಕ್ರಮಣ ಕಾಲ ಅಲ್ವಾ? ಸತ್ಯಯುಗ ಸ್ಟಾರ್ಟ್ ಆಗಿದೆ ಇವಾಗ ನಮ್ಗೆ ಅಲ್ವಾ? ಅದನ್ನ ಈಗ ನೀವು 4 ಗಂಟೆಗಳ ಕಾಲ ಯಾರಾದ್ರೂ ಆಗಿ ಸ್ಟ್ರೈಟ್ ಆಗಿ ಕೂತ್ಕೊಂಡು ಧ್ಯಾನ, ಬೇಗ ಎನ್ಲೈಟ್ಮೆಂಟ್ ಆಗೋಗ್ಬಿಡುತ್ತೆ. ಬೇಗ ದುಃಖ ರಾಹಿತ್ಯ ಸ್ಥಿತಿಗೆ ಹೋಗ್ತೀರಾ. ಇಟ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಅಲ್ವಾ? 6 ತಿಂಗಳು ಇದೆ, 6 ತಿಂಗಳಿದೆ. ಎಲ್ಲರೂ ಹೇಳಿದ್ದಾರೆ 6 ತಿಂಗಳ ಕಾಲ 8 ಗಂಟೆ ಸಾಧನೆ ಮಾಡ್ಬೇಕು, ಕಷ್ಟ ಪಡ್ಬೇಕು, ಸಮಯ ಮೀಸಲಿಟ್ಬಿಡ್ಬೇಕು 6 ತಿಂಗಳು. ಆಮೇಲೆ ನೀವು ಎಷ್ಟಾದ್ರೂ ಧ್ಯಾನ ಮಾಡಿ, 1 ಗಂಟೆ ಮಾಡಿ, 2 ಗಂಟೆ ಮಾಡಿ, ಆಗ ಅದು ನಿಮ್ಗೆ ಆ ಮೊದಲು ಮಾಡಿರ್ತಕ್ಕಂಥ ಧ್ಯಾನ ಆ ಶಕ್ತಿ ಇರುತ್ತೆ. ಅದ್ರ ಜೊತೆಗೆ ನೀವು ಆಡ್ ಮಾಡ್ಕೊಂಡು ಹೋಗ್ಬೋದು ಅಲ್ವಾ? ನೋಡಿ, ನೆನ್ನೆ ಬಳ್ಳಾರಿಲಿ ಎಕ್ಸ್ಪೀರಿಯನ್ಸ್. ಬಳ್ಳಾರಿಲಿ ಕ್ಲಾಸ್ ಮಾಡ್ಬೇಕು. ನಾನು ಬಳ್ಳಾರಿಗೆ 1-2 ಸತಿ ಕ್ಲಾಸ್ ಹೋಗಿದ್ದೆ. ಅಲ್ಲಿ ಪಾಪಾಯ ಬಳ್ಳಾರಿಲಿ ಕ್ಲಾಸ್ ಮಾಡ್ಬೇಕು, ಬಳ್ಳಾರಿಲಿ ಕ್ಲಾಸ್ ಮಾಡ್ಬೇಕು ಅಂತ ನನಗಿತ್ತು, ಆಸೆ ಇತ್ತು. ಮೊನ್ನೆ ಈ PCS ನಲ್ಲಿ ಮೇಡಮ್ ರಾಧಾ ಮೇಡಮ್ ಅವರು ನಮ್ಮ ಕ್ಲಾಸ್, ಸರ್ ಬಳ್ಳಾರಿಲಿ ಪಾಪಾಯ ಒಂದು ಕ್ಲಾಸ್ ಕೊಡಿ ಸರ್. ಆಯ್ತಮ್ಮ, ಕೊಡ್ತೀನಿ ಹೇಳಮ್ಮ ಅಂತಂದ್ರೆ ಮತ್ತೆ ಅವರು 3 ದಿನ ಇನ್ನೆಲ್ಲ ನಾಳೆ ಹೋಗ್ಬೇಕು, ಇವತ್ತು ಹೋಗ್ಬೇಕು, ಇವತ್ತು ಸಾಯಂಕಾಲ 4 ಇದ್ರೆ ಅವ್ರು ರೈಲ್ ಬುಕ್ ಆಗಿಲ್ಲ, ಏನಿಲ್ಲ, ಅವ್ರು ಹೇಳಿಲ್ಲ. ಜನರಲ್ ಆಗಿ ಅವರೇ ಬುಕ್ ಮಾಡ್ಬಿಟ್ಟು ಟಿಕೆಟ್ ಕಳಿಸ್ತಾ ಇದ್ರು. ನಂಗೆ ಕೇಳಿಲ್ಲ, ಹಂಗೆ ಕೇಳಕ್ಕಾಗುತ್ತೆ ಅವ್ರನ್ನ? ಕೃಷ್ಣಪ್ಪ ಸರ್ ಹಂಗ್ ಮಾಡೋರು. ಸರಿ ನಮ್ಮ ಬರ್ತೀನಿ ಅಂದೆ. ಆಯ್ತು, ನಾನು ಬುಕ್ ಮಾಡೋದಕ್ಕೆ ನಮ್ಮ ಹುಡುಗನ್ಗೆ ಹೇಳಿದೆ, ಸರ್ ವೇಟಿಂಗ್ ಲಿಸ್ಟ್ ಇದೆ, ಹೆಂಗ್ ಸರ್ ತಲೆ ಕೆಡಿಸ್ಕೊಳ್ಳಿ, ಹೆಂಗೋ ಜನರಲ್ ಹೆಂಗೋ ಹೋದ್ರೆ ಆಯ್ತು ಹೇಳು, ಹೆಂಗೋ ಮಾಡಿದ್ರೆ ಆಯ್ತು ಹೇಳು ಅಂತ ಅನ್ಕೊಂಡೆ. ನೋಡಿ, ಇವತ್ತು ನನ್ನ ಮಗನಿಗೆ ಇವತ್ತು ಕಳಿಸಿದ್ದಾನೆ. ಇವತ್ತು ವೇಟಿಂಗ್ ಲಿಸ್ಟ್ ಏನೋ ಬಂದಿದೆ ಹೋಗೋದಕ್ಕೆ ರೈಲಲ್ಲಿ, ಹೆಂಗೋ ಹೋದ್ರೆ ಆಯ್ತು ಹೇಳು ಅಂತ. ನೋಡಿ, ನಮ್ ಸಂಕಲ್ಪ ಸರಿಯಾಗಿದ್ದಾಗ ನಮ್ ಪ್ರಕೃತಿ ನಮ್ಗೆ ಸಹಕಾರ ಕೊಡುತ್ತೆ. ಇದು ಸತ್ಯ. ಇದು ಅವಾಗ ನಾನು ಜ್ಞಾಪಕ ಮಾಡ್ಕೊಂಡೆ, ಏನು ನಾವು ಜನರಲ್ ನಮ್ಮ ಹುಡುಗ ಇಟ್ಕೊಂಡು ನನ್ನ ಮಗ, ಅಪ್ಪ ಏನ್ ಜನರಲ್ ಹೋಗ್ತೀಯಪ್ಪ, ಏನು ಹೋಗಕ್ಕಾಗಲ್ಲ ಅಂತ ಹೇಳು. ನನ್ನ ಮಗ, ಇಲ್ಲಪ್ಪ ಹಂಗೆಲ್ಲ ಹೇಳಕ್ಕಾಗಲ್ಲ, ಹಂಗೆ ನಾವು ಹೇಳಿದ್ಮೇಲೆ, ನಾವು ಕ್ಲಾಸ್ ಮಾಡಕ್ ಹೇಳಿದ್ಮೇಲೆ ಓದೇ ಹೋಗ್ಬೇಕು ಅಂತ. ನೋಡಿ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ನಾನು ಪ್ರಾಪಂಚಿಕ ಮದ್ವೆಗಳಿಗೆ ಮುಂಜೆಗಳಿಗೆ ನಾನು ಹೋಗೋದೇ ಇಲ್ಲ. ಯಾರನ್ನ ಮದುವೆಗೆ ನಾನು ಹೋಗೋದೇ ಇಲ್ಲ. ಆದ್ರೆ ಆಧ್ಯಾತ್ಮಕ್ಕೆ ಅಂದ್ರೆ, ಕ್ಲಾಸ್ ಮಾಡೋದಿಕ್ಕೆ ಅಂದ್ರೆ ಎಲ್ಲಿಗಾದ್ರೂ ಹೋಗ್ತೀವಿ ನಾವು ಕ್ಲಾಸ್ ಮಾಡೋದಿಕ್ಕೆ ಅಂತಂದ್ರೆ. ಪ್ರಾಪಂಚಿಕದಲ್ಲಿ ನನಗೆ ಆಸಕ್ತಿ ಕಡಿಮೆ, ಇಲ್ಲ ಅಂತಲ್ಲ, ಕಡಿಮೆ. ಫಂಕ್ಷನ್ ಹೋಗೋದೇ ಇಲ್ಲ ನಾನು. ಹಂಗಾಗಿ ಇವತ್ತು ಹೊರಟಿದ್ದೀನಿ, ನಾನು ಹೋಗ್ತಾ ಇದ್ದೀನಿ. ನನ್ನ ಮಗ ಕೂಡ ಏನೋ ಕಳ್ಸಿದಾನಲ್ಲಿ, ಏನೋ PNR ಅಂತ ಏನೋ ಸಿಗುತ್ತೆ, ಎಲ್ಲೋ ಸಿಗುತ್ತೆ. ನಿಂತ್ಕೊಂಡು ಯಾಕೆ ನಾಕ ಬಂತು ಅಂತ ಪತ್ರಿಜಿಯವ್ರು ಏನ್ ಮಾಡಿದ್ರು, ಬಸ್ಸಲ್ಲಿ ನಿಂತ್ಕೊಂಡು ಹೋಗಿ ಜ್ಞಾನ ಪ್ರಚಾರ ಮಾಡಿ ಬಂದಿದ್ದಾರೆ. ಟಾಯ್ಲೆಟ್ ಹತ್ರ ಕುತ್ಕೊಂಡು ಅವ್ರೇ ಹಂಗ್ ಮಾಡಿದಾರಲ್ಲ, ನಮ್ದಿನ್ ಯಾವ ಲೆಕ್ಕ ಅಂತೇಳಿ ಇವತ್ತು ಹೊರಟಿದ್ದೀನಿ. ಈ ತರ ಧ್ಯಾನ ಮಾಡಿದಾಗ ನಮ್ಗೆ ಪ್ರಾಪಂಚಿಕದ ಕತೆ, ಪ್ರಾಪಂಚಿಕದ ಮೇಲೆ ಸಂಪೂರ್ಣವಾಗಿ ವಿರಕ್ತಿ ಬರುತ್ತೆ. ವಿರಕ್ತಿ ಅಂದ್ರೆ ಬಿಟ್ಬಿಡೋದು ಅಂತಲ್ಲ, ಮನಸ್ಸೊಳಗಡೆ ವಿರಕ್ತಿ ಬರುತ್ತೆ, ಬಿಡೋದು ಅಂತಲ್ಲ. ಇದು ಮನಸ್ಸಲ್ಲಿ ಇರುತ್ತೆ, ಎಲ್ಲ ಇರ್ತಾರೆ. ಆ ಒಂದು ಇದಕ್ಕೆ ಸಾಧನೆ ಏನ್ ಮಾಡ್ಬೇಕು ಅಂದ್ರೆ, ಸಾಧನೆ ಜಾಸ್ತಿ ಮಾಡ್ಬೇಕು. ಸಾಧನೆ ಜಾಸ್ತಿ ಮಾಡಿ ಎಲ್ಲ ಸಾಧ್ಯ ಆಗುತ್ತೆ. ನನ್ನ ಜೀವನದಲ್ಲಿ ನಡೆದಿದೆ ಅಲ್ವಾ? ಈ ರೀತಿ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಇಟ್ ಈಸ್ ಪಾಸಿಬಲ್ ಫಾರ್ ಎವ್ರಿ ಪರ್ಸನ್ ಇಫ್ ಯು ಡಿಡ್ ಪ್ರಾಪರ್ ಮೆಡಿಟೇಷನ್. ಸರಿಯಾಗಿ ಧ್ಯಾನ ಮಾಡ್ಬೇಕು, ಸರಿಯಾಗಿ ಕುತ್ಕೊಂಡು ಧ್ಯಾನ ಮಾಡಿದ್ರೆ ಮಾತ್ರ ಇದು ಸಾಧ್ಯ. ಮತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಬಹಳ ಸಮಯ ಶೇರ್ ಮಾಡಿದ್ದೀನಿ. ಮತ್ತೆ ರಘುನಾಥ್ ಸರ್ಗೆ ನನಗೆ ಅವಕಾಶ ಮಾಡಿಕೊಟ್ಟಂತ ಮೇಡಮ್ ಎಲ್ಲರೂ ಕೂಡ ಪ್ರತಿಪೂರ್ವಕ ಕ್ಷಣಾರ್ಥಿಗಳು. ಥ್ಯಾಂಕ್ ಯು.